ಪೊಲೀಸರು ಅಂದ್ರೆ ಫಿಟ್ ಅಂಡ್ ಫೈನ್ ಆಗಿರ್ತಾರೆ. ಆದ್ರೆ ಟ್ರೈನಿಂಗ್ ಮುಗಿದ್ಮೇಲೆ ಬಹುತೇಕ ಪೊಲೀಸರು ಈ ಫಿಟ್ನೆಸ್ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ. ಹೀಗಾಗಿ ಅವರಿಗೆ ಹೊಸ ಟಾಸ್ಕ್ ಅನ್ನ ಕೊಡಲಾಗಿದೆ. ಅದೇನಂದ್ರೆ ಅವರು ತೂಕವನ್ನ ಇಳಿಸಬೇಕು. ಅದು ಕೆಲಸಕ್ಕೂ ಹೋಗದೆ ಮನೆಗೂ ಹೋಗದೆ ಅವರು ತೂಕವನ್ನ ಇಳಿಸಬೇಕು ಅನ್ನೋದು. ಹೇಗೆ ಅಂತ ತೋರಿಸ್ತೀವಿ ನೋಡಿ. ಕರ್ನಾಟಕ ಪೊಲೀಸ್ ಅಂದ್ರೆ ಶಿಸ್ತಿನ ಟ್ರೇಡ್ ಮಾರ್ಕ್. ಫಿಟ್ನೆಸ್ ಅನ್ನೇ ಮರೆತಿದ್ದಾರ ಕರ್ನಾಟಕ ಪೊಲೀಸರು. ಹುಬ್ಬಳ್ಳಿ ಪೊಲೀಸರಿಗೆ ಹೊಸ ಟಾಸ್ಕ್. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು, ಇದು ಜನರಷ್ಟೇ ಅಲ್ಲ, ಪೊಲೀಸರನ್ನು ಆತಂಕಕ್ಕೆ ದೂಡಿದೆ. ಅತಿಯಾದ ಕೆಲಸದ ಒತ್ತಡ ಕಾಕಿ ತೊಟ್ಟವರ ಆರೋಗ್ಯಕ್ಕೆ ಪೆಟ್ಟು ನೀಡುತ್ತದೆ. ಟ್ರೈನಿಂಗ್ ಸಮಯದಲ್ಲಿ ಫಿಟ್ ಅಂಡ್ ಫೈನ್ ಆಗಿರುವ ಸಿಬ್ಬಂದಿ ಪೋಸ್ಟಿಂಗ್ ಬಳಿಕ ಹೊಟ್ಟೆ ಬಿಟ್ಟುಕೊಂಡು ಎದ್ದು ಓಡಾಡದ ಸ್ಥಿತಿ ತಲುಪುತ್ತಿದ್ದಾರೆ. ಇಂತಹ ಪೊಲೀಸರು ಮಾನಸಿಕವಾಗಿ, ದೈಹಿಕವಾಗಿ ಸಾಕಷ್ಟು ಸಮಸ್ಯೆ ಎದುರಿಸುವ ಜೊತೆಗೆ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗುತ್ತಿದ್ದಾರೆ. ಇದು ಪೊಲೀಸ್ ಇಲಾಖೆಯ ಮುಜುಗರಕ್ಕೆ ಕಾರಣವಾಗಿದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅತಿ ತೂಕ ಮತ್ತು ಬೊಜ್ಜು ಹೊಂದಿರುವ ಪೊಲೀಸ್ ಸಿಬ್ಬಂದಿಗೆ ತೂಕ ಇಳಿಸೋ ಟಾಸ್ಕ್ ನೀಡಿದ್ದಾರೆ. ಇದಕ್ಕೂ ಮೊದಲು ಸ್ವತಃ ಕಮಿಷನರ್ ಅವರೇ 2 ತಿಂಗಳ ಅಂತರದಲ್ಲಿ 10 ಕೆಜಿ ತೂಕ ಇಳಿಸಿರುವುದು ಮತ್ತೊಂದು ವಿಶೇಷ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸೊ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಫಿಸಿಕಲಿ ಫಿಟ್ ಇರಬೇಕು. ಯಾಕಂದರೆ ಫಿಸಿಕಲಿ ನಾವು ಫಿಟ್ ಇಲ್ಲ ಅಂತಂದರೆ ಅದರಿಂದ ಸಬ್ಸಿಕ್ವೆಂಟ್ ಪ್ರಾಬ್ಲಮ್ಸು ಏನಿದೆ, ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತಾರೆ ಅದಕ್ಕೆ. ಶುಗರ್ ಇರ್ಬೋದು, BP, ಥೈರಾಯ್ಡು, ಕೊಲೆಸ್ಟ್ರಾಲ್ ಈ ಥರದ್ದೆಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಂತೂ ಈ ಫಿಟ್ನೆಸ್ ಇನ್ನೂ ಹೆಚ್ಚು ಮಹತ್ವ. ಹಾಗಾಗಿ ಕೆಲಸದ ಒತ್ತಡದಲ್ಲಿ ಕೆಲವರು ಯಾರು ಆರೋಗ್ಯದ ಬಗ್ಗೆ ಕಾಳಜಿ ಮರ್ತಿರ್ತಾರೆ ಅಂಥವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ನಿರ್ಮಾಣ ಮಾಡಬೇಕು ಅಂತಂದು ಈ ಒಂದು ಕಾರ್ಯಾಗಾರ ಮಾಡಿದ್ವಿ. ಸೊ ಭಾಳ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. 65 ಜನ ಒಟ್ಟು 4ರಿಂದ 11 ಕೆಜಿ ಅಷ್ಟು ವೆಯ್ಟನ್ನು ಕಳ್ಕೊಂಡಿದ್ದಾರೆ ಅವ್ರ ಮೈಗುಣದ ವೃದ್ಧಿ. ನಾನು ವೈಯಕ್ತಿಕವಾಗಿ ನಾನು ಕೂಡ ಒಂದು 6-7 ಕೆಜಿ ವೆಯ್ಟು ಕಳೆದ 1 ತಿಂಗಳಲ್ಲಿ ಲೂಸ್ ಮಾಡಿಕೊಂಡಿದ್ದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿನ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿರುವ ಸಿಬ್ಬಂದಿಯ ತೂಕ ಪರೀಕ್ಷಿಸಲಾಗಿದೆ. ಇದರಿಂದ 90 ಕೆಜಿಗಿಂತ ಹೆಚ್ಚು ತೂಕವಿರುವ ಪುರುಷ ಸಿಬ್ಬಂದಿ, 70 ಕೆಜಿಗಿಂತ ಜಾಸ್ತಿ ಇರುವ ಮಹಿಳಾ ಸಿಬ್ಬಂದಿಯನ್ನ ಈ ಟಾಸ್ಕ್ಗೆ ಆಯ್ಕೆ ಮಾಡಲಾಗಿದೆ. ಅದರಿಂದ 70 ಸಿಬ್ಬಂದಿಯನ್ನ ತೂಕ ಇಳಿಸುವ ಟಾಸ್ಕ್ಗೆ ಮೊದಲ ಹಂತದಲ್ಲಿ ಆಯ್ಕೆ ಮಾಡಲಾಗಿದೆ. ಹೀಗೆ ಆಯ್ಕೆ ಸಿಬ್ಬಂದಿಗೆ 1 ತಿಂಗಳು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಬಳಿ ಇರುವ CR ಗ್ರೌಂಡ್ನಲ್ಲಿ ತೂಕ ಇಳಿಕೆ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಟಾಸ್ಕ್ ಪಡೆದ ಸಿಬ್ಬಂದಿ 1 ತಿಂಗಳು ಕೆಲಸಕ್ಕೆ ಹೋಗಬೇಕಿಲ್ಲ. ಅದರ ಜೊತೆಗೆ ಮನೆಗೂ ಸಹ ಹೋಗಬಾರದು. ತಿಂಗಳು ಪೂರ್ತಿ CR ಮೈದಾನದಲ್ಲಿಯೇ ಹಗಲು ರಾತ್ರಿ ಇರಲೇಬೇಕು. ಮುಂಜಾನೆ ವಾಕಿಂಗ್, ನಂತರ ಪೊಲೀಸ್ ಡ್ರಿಲ್ ಕಡ್ಡಾಯವಾಗಿ ಮಾಡಲೇಬೇಕು. ತದನಂತರ ಯೋಗ, ಮಧ್ಯಾಹ್ನ ದೈಹಿಕ ಕಸರತ್ತು, ಆಟವಾಡಬೇಕು. ಮತ್ತೆ ಸಂಜೆ ಕೂಡ ಇದೇ ರೀತಿ ಅನೇಕ ಕಸರತ್ತುಗಳನ್ನ ಮಾಡಬೇಕು. ಇನ್ನು ಊಟ ಕೂಡ ಫುಲ್ ಡಯಟ್ ಮಾಡಲೇಬೇಕು. KMC ಡಯಟ್ ತಜ್ಞರು, ಪೊಲೀಸ್ ಇಲಾಖೆ ದೈಹಿಕ ಕಸರತ್ತು ತಜ್ಞರು, ಪತಂಜಲಿ ಯೋಗ ತಂಡ ಈ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ನೋಡಿಕೊಂಡು ಹೋಗುತ್ತಿದೆ. ಇನ್ನು ಇದಕ್ಕೆ ಪೊಲೀಸ್ ಸಿಬ್ಬಂದಿಯಿಂದಲೇ ಹಣ ಪಡೆಯಲಾಗಿದೆ. ಕಳೆದ 1 ತಿಂಗಳಿಂದ ಈ ಟಾಸ್ಕ್ ನಡೆಯುತ್ತಿದೆ. ಈ ಪರಿಣಾಮ 70 ಸಿಬ್ಬಂದಿ ದೇಹದ ತೂಕದಲ್ಲಿ ಭಾರೀ ಬದಲಾವಣೆ ಬಂದಿದೆ. ಟ್ರೈನಿಂಗ್ ಬಹಳ ಚೆನ್ನಾಗಿ ನಡೀತಾ ಇದೆ. ನಂದು 6 ಕೆಜಿ ವೆಯ್ಟ್ ಕಡಿಮೆ ಆಗಿದೆ. ಬೆಳಗ್ಗೆ 6ರಿಂದ 8 ಗಂಟೆವರೆಗೂ ಫಿಸಿಕಲ್ ಎಕ್ಸಸೈಸ್, ವಾಕಿಂಗ್ ಮಾಡಿಸ್ತಾರೆ. ಇಂಥ ಅವಕಾಶ ಒಟ್ಟು ಸಿಕ್ಕಿದ್ದಿಲ್ಲ ನಮ್ಮ ಜೀವನದೊಳಗೆ. 1 ತಿಂಗಳಂತೂ ನಮ್ಮ ಮೈಕೈ ಎಲ್ಲ ನರನಾಡಿಗಳು ಎಲ್ಲ ಜಾಮ್ ಆಗಿಬಿಟ್ಟಿದ್ದು. ಪೂರ್ತಿ ಎಲ್ಲವೂ ಫ್ರೀಯಾಗಿ ನಾವು ಕೂಡಕ್ಕಾಗ್ತಿದ್ದಿಲ್ಲ, ಹೇಳೋಕ್ಕಾಗ್ತಿಲ್ಲ. ಇವಾಗ ಫ್ರೀಯಾಗಿ ಕುಂತ್ಕೊಂತೀವಿ, ಹೇಳ್ತೀವಿ. ಒಟ್ನಲ್ಲಿ ಸಮಾಜದ ಶಿಸ್ತನ್ನ ಕಾಪಾಡುವ ಪೊಲೀಸರು ಈಗ ತಮ್ಮ ದೇಹದ ಶಿಸ್ತನ್ನು ಸಹ ಹತೋಟಿಗೆ ತಂದಿರುವುದು ಒಂದು ಕಡೆ ಪೊಲೀಸ್ ಇಲಾಖೆ ಹೆಮ್ಮೆ ವಿಷಯ. ಮತ್ತೊಂದು ಕಡೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇತರೆ ಜಿಲ್ಲೆಯ ಸಿಬ್ಬಂದಿಗೆ ಮಾದರಿಯಾಗಿರುವುದು ಶ್ಲಾಘನೀಯ. ಸುನೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.